ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರರೇ, ಸಹೋದರಿಯರೇ, ನಿಮ್ಮೆಲ್ಲರಿಗೆ ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ಜೀವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತಗಳು ಮತ್ತು ಹೃದಯಪೂರ್ವಕವಾದಂಥ ವಂದನೆಗಳು. ಹೊಸ ಸಂಚಿಕೆಯಲ್ಲಿ ದೇವರ ವಾಕ್ಯವನ್ನು ತೆಗೆದುಕೊಂಡು ನಿಮ್ಮ ಬಳಿಗೆ ಬರುವ ಹಾಗೆ ದೇವರು ನನಗೆ ಸಹಾಯ ಮಾಡಿದ್ದಾನೆ. ಪುನಃ ನಾವೆಲ್ಲರೂ ಒಟ್ಟಿಗೆ ದೇವರ ವಾಕ್ಯವನ್ನು ಧ್ಯಾನಿಸಿ ಪ್ರಾರ್ಥನೆ ಮಾಡುವಂತೆ ದೇವರು ನಮ್ಮೆಲ್ಲರಿಗೆ ಕೃಪೆಯನ್ನು ಮಾಡಿದ್ದಾನೆ. ಕಳೆದ ಸಂಚಿಕೆಗಳ ಮೂಲಕ ಅನೇಕ ಆಶೀರ್ವಾದಗಳನ್ನು ನೀವು ಹೊಂದಿಕೊಂಡಿದ್ದೀರಿ ಎಂಬುದಾಗಿ ನಾನು ನಂಬಿದ್ದೇನೆ ಮತ್ತು ನಿಮ್ಮಲ್ಲಿ ಅನೇಕರು ಫೋನ್ ಕರೆ ಮಾಡಿ ತಿಳಿಸಿದ್ದೀರಿ. ಅನೇಕರು ಪ್ರಾರ್ಥನಾ ಮನವಿಗಳನ್ನು ಕೂಡ ತಿಳಿಸಿದ್ದೀರಿ. ನೀವೆಲ್ಲರ ಪ್ರಾರ್ಥನಾ ವಿಷಯಗಳಿಗೆ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ದೇವರು ನಿಮ್ಮ ಜೀವಿತದಲ್ಲಿ ಖಂಡಿತವಾಗಿ ದೊಡ್ಡ ಕಾರ್ಯಗಳನ್ನು ಮಾಡುವಾತನಾಗಿದ್ದಾನೆ. ಯೇಸುವಿನ ಬಗ್ಗೆ ನಾವು ನೋಡ್ತೇವೆ. ಆತನ ಹೆಸರು, ಇನ್ನೊಂದು ಹೆಸರನ್ನು ನೋಡ್ತೇವೆ, ಇಮ್ಮಾನುವೇಲ್ ಎಂಬುದಾಗಿ. ಅಂದರೆ ಅದರ ಅರ್ಥ ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ. ಆತ ನಮ್ಮ ಸಂಗಡವೇ ಇರುವಂಥ ದೇವರಾಗಿದ್ದಾನೆ, ನಮ್ಮ ಜೊತೆಯಲ್ಲೇ ಇರುವಂಥ ದೇವರಾಗಿದ್ದಾನೆ. ಯಾವಾಗಲೂ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಅತ್ಯಂತ ಪ್ರೀತಿಯಿಂದ ನಡೆಸುವಂಥ ದೇವರಾಗಿದ್ದಾನೆ. ಆತ ನಮ್ಮ ಸಂಗಡ ಇರುವಾಗ ನಮ್ಮ ಜೀವಿತದ ಯಾವ ಸಮಸ್ಯೆಗಳು ಕೂಡ ನಮ್ಮನ್ನು ಬೀಳಿಸಿ ಬಿಡಲಿಕ್ಕೆ, ನಮ್ಮನ್ನು ನಾಶ ಮಾಡಿ ಬಿಡಲಿಕ್ಕೆ ಸಾಧ್ಯವಾಗಲ್ಲ. ಯಾಕಂತೇಳಿದರೆ ಆತ ನಮ್ಮನ್ನು ಕೈ ಹಿಡಿದು ನಡೆಸುವಾತನಾಗಿದ್ದಾನೆ, ಕಣ್ಣೀರನ್ನೆಲ್ಲ ಒರೆಸಿ ಬಿಡುವಂಥ ದೇವರಾಗಿದ್ದಾನೆ. ಇವತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಿಸಿಕೊಂಡವರಾಗಿ ಕೊನೆಯ ಭಾಗದಲ್ಲಿ ನಾವು ಒಟ್ಟಿಗೆ ಪ್ರಾರ್ಥನೆ ಮಾಡುವಂಥವರಾಗೋಣ. ಇವತ್ತಿನ ನಮ್ಮ ಧ್ಯಾನಕ್ಕಾಗಿ ಮಾರ್ಕನು ಬರೆದ ಸುವಾರ್ತೆ ಅದರ 8ನೇ ಅಧ್ಯಾಯ ಅದರ 36ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಇನ್ನು 37ನೇ ವಾಕ್ಯ, ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡು ಕೊಡಬಹುದು? ಇಲ್ಲಿ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಒಬ್ಬನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ, ಇನ್ನೊಂದು ಅರ್ಥದಲ್ಲಿ ಆತ್ಮವನ್ನು ಕಳೆದುಕೊಂಡರೆ ಅವನಿಗೆ ಪ್ರಯೋಜನವೇನು? ನೋಡಿ, ಈ ಒಂದು ಕಾಲವನ್ನು ನಾವು ನೋಡುವಾಗ ಸಂಪಾದನೆಗೋಸ್ಕರ ಓಡಾಡುತ್ತಿರುವಂಥ ಒಂದು ಕಾಲಮಾನ ಇದು ಎಂಬುದಾಗಿ ನಾವು ನೋಡಬಹುದಾಗಿದೆ. ಮನುಷ್ಯನ ಇಂದಿನ ಅಥವಾ ಈ ಸಮಕಾಲೀನ ಪ್ರಪಂಚದ ಮನುಷ್ಯನ ಪರಮ ಪ್ರಧಾನ ಗುರಿ ಏನೆಂದರೆ ಸಂಪಾದನೆ ಮಾಡಬೇಕು, ಹಣ ಸಂಪಾದನೆ ಮಾಡಬೇಕು, ಆಸ್ತಿ ಕ್ರೋಢೀಕರಣ ಮಾಡಬೇಕು, ತಲೆಮಾರಿನ ದೊಡ್ಡ ಶ್ರೀಮಂತನಾಗಬೇಕು ಎಂಬಂಥದ್ದು ಅನೇಕರ ಗುರಿ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಯೇಸು ಸ್ವಾಮಿ ಈ ಮಾತುಗಳನ್ನು ಹೇಳಿದ ಕಾಲದಲ್ಲಿಯೂ ಕೂಡ ಮನುಷ್ಯನಿಗೆ ಸಂಪಾದನೆ ಬಹಳ ದೊಡ್ಡ ಒಂದು ವಿಷಯವಾಗಿತ್ತು. ಆದರೆ ಹಿಂದೆಯೂ ಹಾಗೆಯೇ ಆಗಿತ್ತು, ಈಗಲೂ ಹಾಗೆಯೇ ಇದೆ, ಇನ್ನು ಮುಂದೆಯೂ ಹಾಗೆಯೇ ಮನುಷ್ಯನ ಮುಖ್ಯ ಗುರಿ ಹಣ ಸಂಪಾದನೆ ಅಥವಾ ಆಸ್ತಿ ಸಂಪಾದನೆ, ಶ್ರೀಮಂತನಾಗಬೇಕು ಎಂಬಂಥದ್ದೇ ಅನೇಕ ಮನುಷ್ಯರ ಅಥವಾ ಬಹುಪಾಲು ಮನುಷ್ಯರ ಮುಖ್ಯ ಗುರಿ. ಶ್ರೀಮಂತನಾಗಬೇಕು, ಬಹಳ ಸುಖಭೋಗದಿಂದ ಜೀವನ ಮಾಡಬೇಕು, ಬಹಳ ಐಷಾರಾಮಿ ಜೀವಿತ ಮಾಡಬೇಕು, ಅದಕ್ಕೋಸ್ಕರ ಹೇಗಾದರೂ ಹಣ ಸಂಪಾದನೆ ಮಾಡಬೇಕು, ಇನ್ನು ಸಂಪಾದನೆ ಮಾಡಿದ ಹಣವನ್ನು ಉಳಿಸಿಕೊಳ್ಳಬೇಕು, ಅದನ್ನು ಮತ್ತೆ ಬೆಳೆಸಿಕೊಳ್ಳಬೇಕು. ಈ ರೀತಿಯಾಗಿ ಮನುಷ್ಯನ ವಿಚಾರಗಳೆಲ್ಲ ಹಣ ಮತ್ತು ಸಂಪಾದನೆ ಸುತ್ತಮುತ್ತಲು ತಿರುಗುತ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನೋಡಿ, ಹಣ ಮತ್ತು ಆಸ್ತಿಯನ್ನು ಮಾಡಬೇಕೆಂಬಂಥದ್ದು ಮನುಷ್ಯನ ಬಹಳ ದೊಡ್ಡ ವಿಚಾರ ಅಥವಾ ಆಲೋಚನೆಗಳಲ್ಲಿ ಒಂದಾಗಿದೆ ಎಂಬುದಾಗಿ ನೋಡ್ತೇವೆ. ಹಣ ಮತ್ತು ಆಸ್ತಿ ಅಂದರೆ ಏನು? ಈ ಕಾಲದ ಲೆಕ್ಕದ ಪ್ರಕಾರ ನೋಡುವಾಗ ಒಂದು ಕಾರು, ಬಿಲ್ಡಿಂಗು, ಫ್ಲ್ಯಾಟು, ಇನ್ನು ತೋಟ, ಬ್ಯಾಂಕ್ ಬ್ಯಾಲೆನ್ಸ್ ಮೊದಲಾದ ರೀತಿಯ ಹಣ ಮತ್ತು ಆಸ್ತಿ ಎಂಬುದಾಗಿ ನೋಡ್ತೇವೆ. ಇನ್ನು ಹೆಸರು ಮತ್ತು ಪ್ರಸಿದ್ಧಿ ಅಂದರೆ ಬಹಳ ಹೆಸರುವಾಸಿಯಾಗಬೇಕು, ಬಹಳ ದೊಡ್ಡ ಪ್ರಸಿದ್ಧನಾದಂಥ ವ್ಯಕ್ತಿಯಾಗಬೇಕು, ಇನ್ನು ಸೆಲೆಬ್ರಿಟಿ ಆಗಬೇಕು, ಎಲ್ಲರಿಂದ ಗುರುತಿಸಲ್ಪಡುವಂಥ, ಎಲ್ಲರ ಮುಂದೆ ಪ್ರಸಿದ್ಧೆಯಾದ ವ್ಯಕ್ತಿ ಎಂಬುದಾಗಿ ಹೇಳಿಸಲ್ಪಡಬೇಕು, ಅಥವಾ ಹೆಸರು ಮತ್ತು ಪ್ರಸಿದ್ಧಿಯನ್ನು ಸಂಪಾದನೆ ಮಾಡಿಕೊಳ್ಳುವಂಥದ್ದು.
ಇನ್ನು ಅನೇಕರಿಗೆ ಆಟದಲ್ಲಿ, ಕ್ರೀಡೆಗಳಲ್ಲಿ ಸಂಪಾದನೆ ಮಾಡಬೇಕು ಎಂಬುದಾಗಿ. ಈ ಕಾಲದಲ್ಲಿ ಕ್ರೀಡೆ ಎಂಬಂಥದ್ದು ಕ್ರೀಡೆಯಾಗಿ ಉಳಿಯದೆ ಅದು ಒಂದು ದೊಡ್ಡ ವರಮಾನದ ಮಾರ್ಗವಾಗಿಯೂ ಕೂಡ ಮಾರ್ಪಟ್ಟಿರುವಂಥದ್ದನ್ನು ನಾವು ನಮ್ಮ ಸುತ್ತಮುತ್ತಲು ನಡೆಯುವಂಥ ಕ್ರೀಡೆಗಳನ್ನು, ಆಟಗಳನ್ನು ನೋಡುವಾಗ ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಸ್ಥಳೀಯ ಮಟ್ಟದಿಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಅಥವಾ ಜಾಗತಿಕ ಮಟ್ಟದವರೆಗೆ ಇರುವಂಥ ಕ್ರೀಡೆಗಳನ್ನು ನಾವು ನೋಡುವಂಥವರಾಗಿದ್ದೇವೆ. ಎಲ್ಲ ಕ್ರೀಡೆಗಳಿಗೆ, ಸ್ಥಳೀಯ ಮಟ್ಟದಿಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಇರುವಂಥ ಕ್ರೀಡೆಗಳಿಗೆ ಬಹಳಷ್ಟು ರೀತಿಯಲ್ಲಿ ಆರ್ಥಿಕ ಪ್ರತಿಫಲ ಮತ್ತು ಸಂಪಾದನೆ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇನ್ನು ನೋಡ್ರಿ, ಕೆಲವೊಬ್ಬರಿಗೆ ರನ್ ಸಂಪಾದನೆ ಮಾಡಬೇಕು ಎಂಬುದಾಗಿ, ಇನ್ನು ಕೆಲವೊಬ್ಬರಿಗೆ ಗೋಲ್ ಸಂಪಾದನೆ ಮಾಡಬೇಕು ಎಂಬುದಾಗಿ, ಇನ್ನು ಕೆಲವೊಬ್ಬರಿಗೆ ಕಪ್ ಸಂಪಾದನೆ ಮಾಡಬೇಕು ಎಂಬುದಾಗಿ ನಾವು ನೋಡ್ತೇವೆ. ಕ್ರಿಕೆಟಲ್ಲಿ ರನ್ ಗಳಿಸಬೇಕು, ಫುಟ್ಬಾಲಲ್ಲಿ ಗೋಲ್ ಹೊಡಿಬೇಕು, ಇನ್ನು ಬೇರೆ ಬೇರೆ ರೀತಿಯ ಟೆನ್ನಿಸ್ ಆಗಿದ್ದಿರ್ಬೋದು, ಟೇಬಲ್ ಟೆನ್ನಿಸ್ ಆಗಿದ್ದಿರ್ಬೋದು, ಅಂಥ ಕಡೆಗಳಲ್ಲೆಲ್ಲ ಕಪ್ಪನ್ನು ಪಡೆದುಕೊಳ್ಬೇಕು, ವರ್ಲ್ಡ್ ಕಪ್ಪನ್ನು ಗೆದ್ದುಕೊಳ್ಬೇಕು, ಸಂಪಾದನೆ ಮಾಡಬೇಕು. ಇನ್ನು ಟ್ರಾಫಿಗಳನ್ನು ಗೆದ್ದುಕೊಳ್ಬೇಕು, ಸಂಪಾದನೆ ಮಾಡಬೇಕು. ಇನ್ನು ಈ ರೀತಿಯಾಗಿ ನಮ್ಮ ದೇಶದಲ್ಲಿ ಕ್ರೀಡೆಗಳ ಮೂಲಕ ಬರುವಂಥ, ಕ್ರೀಡೆಗೆ ಸಿಗುವಂಥ ಅನೇಕ ಪ್ರಶಸ್ತಿಗಳನ್ನು, ಶ್ರೇಷ್ಠ ಕ್ರೀಡಾಪಟು, ಅದಕ್ಕೆ ಸಂಬಂಧಪಟ್ಟಂಥ ಅನೇಕ ಪದವಿಗಳನ್ನು, ಪ್ರಶಸ್ತಿಗಳನ್ನು ನಾವು ನೋಡ್ತಾ ಇದ್ದೇವೆ. ಸಂಪಾದನೆ ಮಾಡಬೇಕು. ಇನ್ನು ಬೇರೆ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕ ರೀತಿಯಲ್ಲಿ ಪದವಿ ಮತ್ತು ಪ್ರಶಸ್ತಿಗಳನ್ನು ಪಡೆದುಕೊಳ್ಬೇಕು. ಅನೇಕರಿಗೆ ಡಾಕ್ಟ್ರೇಟ್ ಪಡೆದುಕೊಳ್ಬೇಕು, PhD ಡಾಕ್ಟ್ರೇಟನ್ನು ಪಡೆದುಕೊಳ್ಬೇಕು. ಇನ್ನು ಅನೇಕರಿಗೆ ಬೇರೆ ಬೇರೆ ರೀತಿಯ ಪ್ರಶಸ್ತಿಗಳಿದ್ದಾವೆ. ಅಂದರೆ ಸೈನಿಕ ಕ್ಷೇತ್ರದಲ್ಲಿ ಕೊಡುವಂಥ ಚಕ್ರಗಳು, ಬೇರೆ ಬೇರೆ ರೀತಿಯ ಚಕ್ರಗಳು, ವೀರಚಕ್ರ, ಪರಮವೀರ ಚಕ್ರ, ವಿಶಿಷ್ಟ ಯಾವುದ್ಯಾವುದೋ ರೀತಿಯ ಚಕ್ರಗಳು ಇದ್ದಾವೆ. ಅಶೋಕ ಚಕ್ರ, ಏನೆಲ್ಲ ಚಕ್ರಗಳನ್ನು ನೋಡ್ತೇವೆ. ಇನ್ನು ಮತ್ತೆ ನಾವು ನೋಡ್ತಾ ಇದ್ದೇವೆ ಭೂಷಣಗಳು, ಪದ್ಮಭೂಷಣ, ಪದ್ಮವಿಭೂಷಣ, ಪದ್ಮಶ್ರೀ, ಬೇರೆ ಬೇರೆ ರೀತಿಯ ಬಹುಮಾನಗಳು ಅಥವಾ ಪ್ರಶಸ್ತಿಗಳು. ಇನ್ನು ಕರ್ನಾಟಕ ರತ್ನ, ಭಾರತ ರತ್ನ, ಅಥವಾ ಇನ್ನು ಮ್ಯಾಗಸೆ, ಆಸ್ಕರ್ ಅವಾರ್ಡ್ಗಳು, ನೊಬೆಲ್ ಅವಾರ್ಡ್ಗಳು, ಬುಕ್ಕರ್ ಪ್ರಶಸ್ತಿಗಳು, ಸಾಹಿತ್ಯ ಅಕಾಡೆಮಿ ಕೊಡುವಂಥ ಪ್ರಶಸ್ತಿಗಳು, ಹೀಗೆ ವಿವಿಧ ರೀತಿಯ ಪ್ರಶಸ್ತಿಗಳ ಸಂಪಾದನೆಯನ್ನು ನಾವು ನೋಡ್ತಾ ಇದ್ದೇವೆ. ಇನ್ನು ಯುದ್ಧಗಳನ್ನು ಮಾಡುವುದರ ಮೂಲಕವಾಗಿ ಲೋಕವನ್ನೆಲ್ಲ, ಅಕ್ಕಪಕ್ಕದ ದೇಶಗಳನ್ನು ಸಂಪಾದನೆ ಮಾಡಬೇಕು, ಲೋಕವನ್ನೆಲ್ಲ ತಮ್ಮ ಕೈಯಲ್ಲಿ ಹಿಡಿದುಕೊಳ್ಬೇಕು. ಇನ್ನು ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋದ್ರ ಮೂಲಕ ಲೋಕದಾದ್ಯಂತ ಬಿಸ್ನೆಸ್ ಸಾಮ್ರಾಜ್ಯವನ್ನು ಮಾಡಬೇಕು, ಅಥವಾ ದೊಡ್ಡ ಮಟ್ಟದಲ್ಲಿ ಗ್ರಾಹಕರನ್ನು ಸಂಪಾದನೆ ಮಾಡಬೇಕು. ನೋಡಿ, ಏನೆಲ್ಲ ರೀತಿಯ ಸಂಪಾದನೆಯ ವಿಚಾರಗಳನ್ನು ನಾವು ನೋಡ್ಕೊಳ್ತಾ ಇದ್ದೇವೆ. ಒಟ್ಟಿನಲ್ಲಿ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡ್ರು, ಅದು ಬಿಸ್ನೆಸ್ ಮೂಲಕ ಲೋಕವನ್ನೆಲ್ಲ ತನ್ನ ಒಂದು ಬಿಸ್ನೆಸ್ಸಿನ ವ್ಯಾಪಾರದ ಅಧೀನಕ್ಕೆ ತಂದಿದ್ದರು. ಲೋಕದಾದ್ಯಂತ ಇರುವ ಎಲ್ಲ ಜನರನ್ನು ತನ್ನ ಕಸ್ಟಮರ್ ಮಾಡಿಕೊಂಡಿದ್ದರು. ಲೋಕವನ್ನೆಲ್ಲ ಯುದ್ಧ ಮಾಡಿ ಜಯಿಸಿಕೊಂಡಿದ್ದರು. ಲೋಕದಲ್ಲಿ ಸಿಗುವಂಥ ಅನೇಕ PhDಗಳನ್ನು, ಅನೇಕ ನೊಬೆಲ್ ಮುಂತಾದ ಅಥವಾ ಅದಕ್ಕೆ ಸರಿಸಮಾನವಾದಂಥ ಅನೇಕ ಪದವಿಗಳನ್ನು, ಬಹುಮಾನಗಳನ್ನು, ಪ್ರಶಸ್ತಿಗಳನ್ನು ಗೆದ್ದುಕೊಂಡಿದ್ದರು. ಕ್ರೀಡೆಯ ಕ್ಷೇತ್ರದಲ್ಲಾಗಿದ್ದಿರ್ಬೋದು, ಅಭಿನಯದ ಕ್ಷೇತ್ರದಲ್ಲಾಗಿದ್ದಿರ್ಬೋದು, ಆಟೋಟಗಳ ಕ್ಷೇತ್ರದಲ್ಲಾಗಿದ್ದಿರ್ಬೋದು. ಇನ್ನು ನಾವು ನೋಡ್ತಾ ಇದ್ದೇವೆ, ಹಣ ಆಸ್ತಿಯನ್ನು ಗಳಿಸಿ ಯಾವಾಗಲೂ ಜಗತ್ತಿನ ಪ್ರಸಿದ್ಧ ಶ್ರೀಮಂತರ ಪಟ್ಟಿಯಲ್ಲಿ ಹೆಸರು ಸಂಪಾದನೆ ಮಾಡಿಕೊಂಡಿದ್ರು ಇರ್ಬೋದು. ಲೋಕವನ್ನೆಲ್ಲ ಸಂಪಾದನೆ ಮಾಡಿದರು. ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ತನ್ನ ಪ್ರಾಣ ನಷ್ಟಪಟ್ಟರೆ, ಅವನಿಗೆ ಆತ್ಮ ಕಳೆದು ಹೋದರೆ ಅದರಿಂದ ಆಗುವ ಲಾಭವಾದರೂ ಏನು ಎಂಬುದಾಗಿ. ಈ ಲೋಕದಲ್ಲಿ ನಾವು ಎಲ್ಲ ಗಳಿಸಿಕೊಂಡಿದ್ದೇವೆ. ಬೇಕಾದಷ್ಟು ಫ್ಲ್ಯಾಟ್ಗಳನ್ನು ಮಾಡಿಕೊಂಡಿದ್ದೇವೆ, ಬೇಕಾದಷ್ಟು ಮನೆಗಳನ್ನು ಮಾಡಿಕೊಂಡಿದ್ದೇವೆ, ಅತ್ಯಂತ ಐಷಾರಾಮಿ ಕಾರುಗಳಲ್ಲಿ, ವಿಲಾಸಿ ಕಾರುಗಳಲ್ಲಿ ನಾವು ಪ್ರಯಾಣ ಮಾಡ್ತಾ ಇದ್ದೇವೆ. ಇನ್ನು ಪ್ರಯಾಣ ಮಾಡುವುದಷ್ಟೇ ಅಲ್ಲ, ನಮಗೆ ಎಕ್ಸ್ಟ್ರಾ ಕಾರುಗಳು, ವಿಲಾಸಿ ಕಾರುಗಳು ಬೇಕಾದಷ್ಟಿದ್ದಾವೆ. ಬೇಕಾದಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಬ್ಯಾಂಕ್ ಬ್ಯಾಲೆನ್ಸಿಗೆ ಬಂದು ಸೇರ್ತಾನೆ ಉಂಟು, ಸ್ವಲ್ಪ ಕೂಡ ಕಡಿಮೆ ಆಗ್ತಾ ಇಲ್ಲ. ನಮ್ಮನ್ನು ಕ್ರೀಡೆ ಕ್ಷೇತ್ರದಲ್ಲಿ ಎಲ್ಲರೂ ಗುರುತಿಸ್ತಾ ಇದ್ದಾರೆ, ಅಭಿನಯದ ಕ್ಷೇತ್ರದಲ್ಲಿ ಎಲ್ಲರೂ ಗುರುತಿಸ್ತಾ ಇದ್ದಾರೆ.
ಬಹಳ ಪ್ರಸಿದ್ಧ ಶ್ರೇಷ್ಠ ನಟ ಪ್ರಶಸ್ತಿಗಳು ಅನೇಕ ಬಾರಿ ಒಲ್ದಿರ್ತವೆ, ಶ್ರೇಷ್ಠ ನಟಿ ಪ್ರಶಸ್ತಿಗಳು ಅನೇಕ ಬಾರಿ ಒಲ್ದಿರ್ತವೆ, ಶ್ರೇಷ್ಠ ಕ್ರೀಡಾಪಟು, ವರ್ಷದ ಕ್ರೀಡಾಪಟು, ಹೌದು, ಏನೆಲ್ಲ ಪ್ರಶಸ್ತಿಗಳು ನಮಗೆ ಒಲಿದಿರಬಹುದು, ಸಂಪಾದನೆ ಮಾಡಿದಿರಬಹುದು. ನಾವು ಹೇಳ್ಬೋದು, ನಾನು ತುಂಬ ಕಷ್ಟಪಟ್ಟು ವರ್ಷದ ಕ್ರೀಡಾಪಟು ಆಗಿದ್ದೇನೆ, ತುಂಬ ಕಷ್ಟಪಟ್ಟು ಅಭಿನಯಿಸಿದ್ದೇನೆ, ತುಂಬ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿ ಆಟ ಆಡಿ ನಾನು ಗೆದ್ದಿದ್ದೇನೆ, ನನಗದೊಂದು ಆಟ ಮಾತ್ರವಾಗಿರಲಿಲ್ಲ, ಅದೊಂದು ಹೋರಾಟವೇ ಆಗಿತ್ತು ಎಂಬುದಾಗಿ ಅನೇಕ ರೀತಿಯಲ್ಲಿ ನಾವು ಸಂಪಾದನೆ ಮಾಡಿಕೊಂಡ ವ್ಯಕ್ತಿಯಾಗಿದ್ದಿರಬಹುದು. ಇನ್ನು ಯುದ್ಧದ ಮೂಲಕವಾಗಿದ್ದಿರ್ಬೋದು, ವೀರ ಪರಾಕ್ರಮವನ್ನು ತೋರಿಸಿ ಆಗಿದ್ದಿರ್ಬೋದು. ಏನೇ ಸಂಪಾದನೆ ಮಾಡಿಕೊಂಡರೂ ಕೂಡ ಅದಕ್ಕಿಂತಲೂ ದೊಡ್ಡದಾದಂಥ ಒಂದು ಸಂಪಾದನೆ ಬಗ್ಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಏನೆಲ್ಲ ಸಂಪಾದನೆ ಮಾಡಿಕೊಂಡರೂ ಕೂಡ ಆತ್ಮವನ್ನು ಕಳೆದುಕೊಂಡ್ರೆ ಅವನಿಗೆ ಏನು ಲಾಭ ಎಂಬುದಾಗಿ. ನಮಗೆ ಸತ್ಯವೇದದಲ್ಲಿ ಕೆಲವೊಬ್ಬ ವ್ಯಕ್ತಿಗಳ ಉದಾಹರಣೆಗಳನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ನಮಗೆ ಆದಿಕಾಂಡ 13ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನೋಡುವಾಗ ಅಲ್ಲಿ ಲೋಟ ಎಂಬಂಥ ಒಬ್ಬ ವ್ಯಕ್ತಿಯನ್ನು ನೋಡ್ತೇವೆ. ಅಬ್ರಹಾಮನ ಸಹೋದರನ ಮಗನಾಗಿದ್ದ ಈ ಲೋಟ ಎಂಬಂಥವನು, ಲೋಟ್ ಎಂಬುದಾಗಿ ಇಂಗ್ಲೀಷಲ್ಲಿ ಹೇಳಲಾಗಿದೆ. ಆತ ಏನು ಮಾಡ್ತಾನೆ, ಅಣ್ಣನನ್ನು ಅಥವಾ ತನ್ನ ತಂದೆಯ ಸಹೋದರನನ್ನು ಅಬ್ರಹಾಮನನ್ನು ದೇವರು ಕರೆದಿದ್ರು. ಆತ ತನ್ನ ಪಿತೃಗಳ ಒಂದು ಆಚರಣೆಯನ್ನು, ಪಿತೃಗಳ ದೇಶವನ್ನು ಎಲ್ಲವನ್ನು ಬಿಟ್ಟುಕೊಂಡು ದೇವರು ಹೇಳಿದಂಥ ಸ್ಥಳಕ್ಕೆ, ದೇವರು ತೋರಿಸಲಿಕ್ಕೆ ಇದ್ದಂಥ ಆ ಒಂದು ದೇಶಕ್ಕೆ ಅಬ್ರಹಾಮ ಹೊರಟೋಗ್ತಾ ಇದ್ದಾನೆ, ನಂಬಿಕೆಯಿಂದ ಹೊರಟೋಗ್ತಾ ಇದ್ದಾನೆ. ಲೋಟ ತನ್ನ ಪಿತೃ ಸಹೋದರನನ್ನು, ತಂದೆಯ ಸಹೋದರನನ್ನು ಹಿಂಬಾಲಿಸ್ತಾ ಇದ್ದಾನೆ. ಅಬ್ರಹಾಮ ದೇವರನ್ನ ಹಿಂಬಾಲಿಸ್ತಾ ಇದ್ದ. ಈಗ ಅವರು ಕಾನಾನ್ ದೇಶಕ್ಕೆ ಬಂದಿದ್ದಾರೆ. ಕಾನಾನ್ ದೇಶದಲ್ಲಿ ಬಂದಂಥ ಸಮಯದಲ್ಲಿ, ಆ ಕಾಲದಲ್ಲಿ ಮೃಗ ಸಂಪತ್ತು ದೊಡ್ಡ ಆಸ್ತಿಯಾಗಿರ್ತಿತ್ತು. ಅಬ್ರಹಾಮನಿಗೆ ಮತ್ತು ಲೋಟನಿಗೆ ಸಾವಿರಾರು ಜಾನುವಾರುಗಳಿದ್ದವು. ಕುರಿಗಳು, ಒಂಟೆಗಳು, ಆಡು, ದನ ಕರುಗಳು, ಕತ್ತೆಗಳು ಎಲ್ಲ ತುಂಬ ಸಾವಿರಾರು ಇದ್ದವು. ಲೋಟನಿಗೂ ಅಬ್ರಹಾಮನಿಗೂ ಸಾವಿರಾರು ಇದ್ದದರಿಂದ ಅವರಿಗೆ ಒಂದೇ ಸ್ಥಳದಲ್ಲಿ ವಾಸ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿ ಬಂತು. ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದರು, ನೀನು ಸಂಚಾರ ಮಾಡ್ತಿರುವಂಥ ಈ ಕಾನಾನ್ ದೇಶವನ್ನೆಲ್ಲ ನಿನ್ನ ಸಂತತಿಗೆ ನಾನು ಕೊಡ್ತೇನೆ ಎಂಬುದಾಗಿ. ಒಂದಿನ ಅಬ್ರಹಾಮ್ ಹೇಳ್ತಾನೆ, ನೋಡು ಸಹೋದರ, ದೇಶ ಬಹಳ ವಿಶಾಲವಾಗಿರೋದ್ರಿಂದ ನೀನು ಒಂದು ಸ್ಥಳವನ್ನು ಆರಿಸಿಕೊ. ಯಾಕಂತೇಳಿದರೆ ನಾವು ಎಲ್ಲರೂ ಒಟ್ಟಿಗೆ ಒಂದೇ ಕಡೆ ಬಾಳೋದು ಕಷ್ಟ ಆಗ್ತದೆ, ಸುಮ್ಮನೆ ಜಗಳಗಳು ಆಗ್ತವೆ, ನೀನು ಆರಿಸಿಕೋ ಎಂಬುದಾಗಿ. ಲೋಟ ಆಗ ಆ ಕಾಲದ ಅತ್ಯಂತ ಸುಖ ಸಮೃದ್ಧಿಯಿಂದ ಕೂಡಿದಂಥ ಸೋದೋಮ್ ಗೋಮೋರ ಎಂಬಂಥ ಪಟ್ಟಣಗಳ ಸುತ್ತಮುತ್ತಲು ಪ್ರದೇಶವನ್ನು, ಮತ್ತು ಆ ಸುತ್ತಮುತ್ತಲು ಪ್ರದೇಶ ಹೇಗಿತ್ತು ಅಂದರೆ ಅತ್ಯಂತ ಸಂಪದ್ಭರಿತ, ಹಸಿರು ಭರಿತ, ನೀರಾವರಿ ಭೂಮಿಯಾಗಿತ್ತು. ಅವನು ಅತ್ಯಂತ ಸುಖದ ಒಂದು ಸಂಪತ್ತಿನ ಐಶ್ವರ್ಯದ ಸ್ಥಳವನ್ನು ಆರಿಸಿಕೊಳ್ತಾನೆ. ನಂತರ ಅವನು ಸಂಪಾದನೆ ಮಾಡ್ತಾ 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 ಹೋಗ್ತಾನೆ. ಅವನು ಸಂಪಾದನೆ ಮಾಡ್ತಾ ಹೋದ. ಆದರೆ ಆ ಸೋದೋಮ್ ಗೋಮೋರ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಹತ್ತಿರದ ಪಟ್ಟಣಗಳು ಹೇಗಿದ್ದವು ಅಂತೇಳಿದರೆ, ಈಗಿನ ಲೋಕದ ಮೆಟ್ರೋ ಸಿಟಿಗಳನ್ನು ಹೋಲಿಸಿದಾಗ ಹೇಗಿದೆ, ಇದಕ್ಕಿಂತಲೂ ಬಹಳ ಮುಂದುವರಿದಂಥ ಸಿಟಿಯಾಗಿತ್ತು. ಹೇಗೆಂದರೆ ಈಗ ಸಲಿಂಗಕಾಮ ಮುಂತಾದ ಕಾರ್ಯಗಳು, ಇದು ಒಳ್ಳೆಯದು, ಇದು ಸರಿ, ಇದು ಮೂಲಭೂತ ಹಕ್ಕು ಎಂಬುದಾಗಿ ಹೇಳುವಂಥ ಅಥವಾ ಹೇಳುತ್ತಿರುವಂಥ ಕಾಯ್ದೆಗಳನ್ನು ಮಾಡಿರುವಂಥ, ಕಾಯ್ದೆಗಳನ್ನು ರೂಪಿಸ್ತಿರುವಂಥ ಒಂದು ಕಾಲಕ್ಕೆ ನಾವು ಬಂದಿದ್ದೇವೆ. ಆ ಕಾಲದಲ್ಲಿ ಸೋದೋಮ್ ಗೋಮೋರ ಸುತ್ತಮುತ್ತಲ ಪಟ್ಟಣಗಳಲ್ಲಿ ಸಲಿಂಗಕಾಮ ಅನ್ನುವಂಥದ್ದು ಬಹಳ ಪರಾಕಾಷ್ಠೆಯಲ್ಲಿದ್ದಂಥ ಒಂದು ಕಾಲ. ಇನ್ನು ಅತ್ಯಾಚಾರ, ಬಲಾತ್ಕಾರ, ಕೊಲೆ ಪಾತಕ ಇವೆಲ್ಲವೂ ರಾರಾಜಿಸುತ್ತಿದ್ದಂಥ ಒಂದು ಕಾಲ. ಈ ಲೋಟ ಮತ್ತು ಆತನ ಕುಟುಂಬದವರು ಹೋಗಿ ಅಲ್ಲಿ ವಾಸ ಮಾಡಿದರು. ಅವನ ಹೆಂಡತಿ, ಅವನ ಮಕ್ಕಳು, ಅವನ ಕುಟುಂಬ, ಇಡೀ ಕುಟುಂಬಕ್ಕೆ ತಾನು ಹೋಗಿ ಹಣ ಸಂಪಾದನೆಗೋಸ್ಕರ, ಹೆಸರು ಸಂಪಾದನೆಗೋಸ್ಕರ ಉಳಿದಂಥ ಪಟ್ಟಣದ ಜನರ ಸ್ವಭಾವ ಅವರಿಗೆ ಕೂಡ ಬಂತು ಎಂಬುದಾಗಿ ಮುಂದೆ ನಾವು ನೋಡ್ತಾ ಇದ್ದೇವೆ. ಹಣ ಮಾಡಿಕೊಂಡ, ಆದರೆ ಆತ್ಮ ಕಳೆದುಕೊಂಡರು ಎಂಬುದಾಗಿ.
ಶ್ರೀಮಂತರಾದರು ಆತ್ಮಿಕ ಜೀವಿತದಲ್ಲಿ ಬಹಳ ದರಿದ್ರರಾದರು ಎಂಬುದಾಗಿ. ಐಶ್ವರ್ಯ ಮಾಡಿಕೊಂಡರು, ಆತ್ಮಿಕ ಐಶ್ವರ್ಯವನ್ನು ಕಳೆದುಕೊಂಡರು ಎಂಬುದಾಗಿ ನೋಡ್ತೇವೆ. ಇನ್ನು ಮತ್ತೊಬ್ಬ ವ್ಯಕ್ತಿಯ ಬಗ್ಗೆ ನಾವು ನೋಡುವಾಗ ಸೊಲೊಮೋನ ಎಂಬಂಥ ವ್ಯಕ್ತಿ, 1 ಅರಸುಗಳು ಅದರ 11ನೇ ಅಧ್ಯಾಯ ಮತ್ತು ಅದರ ಹಿಂದೆ ಮುಂದೆ ಅನೇಕ ಅಧ್ಯಾಯಗಳಲ್ಲಿ ಆತನ ಬಗ್ಗೆ ಬರೆದಿರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಪ್ರಪಂಚ ಕಂಡಂಥ ಅತ್ಯಂತ ದೊಡ್ಡ ಜ್ಞಾನಿಯಾದಂಥ ವ್ಯಕ್ತಿ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅವನಂಥ ಜ್ಞಾನಿ ಹಿಂದೆಯೂ ಇರಲಿಲ್ಲ, ಅವನ ಕಾಲದಲ್ಲೂ ಇರಲಿಲ್ಲ, ನಂತರದಲ್ಲಿಯೂ ಇರುವುದಿಲ್ಲ ಎಂಬುದಾಗಿ. ಅವನು ಅಷ್ಟೇ ಶ್ರೀಮಂತನು ಕೂಡ ಆಗಿದ್ದ. ದೇವರೇ ಅವನು ದೇವರ ಬಳಿ ಪ್ರಾರ್ಥನೆ ಮಾಡ್ತಾನೆ, ದೇವರೇ ನನಗೆ ಜ್ಞಾನ ಕೊಡು ಎಂಬುದಾಗಿ. ದೇವರು ಅವನಿಗೆ ಮಹಾಜ್ಞಾನವನ್ನು ಕೊಟ್ಟರು. ಅವನು ಮಹಾಜ್ಞಾನವನ್ನು ಮಾತ್ರ ದೇವರು ಅವನಿಗೆ ಕೊಡಲಿಲ್ಲ, ಅವನು ಕೇಳದೇ ಇದ್ದಂಥ ಆಸ್ತಿಯನ್ನು ಕೊಟ್ಟರು. ಅವನು ಬೇಕಾದಷ್ಟು ಸಂಪಾದನೆ ಮಾಡಿದ. ಅವನಂಥ ಶ್ರೀಮಂತರು ಅವನ ಕಾಲದಲ್ಲಿಯೂ ಅವನ ಹಿಂದೆಯೂ ಅವನ ನಂತರದಲ್ಲಿಯೂ ಇಲ್ಲ ಎಂಬುದಾಗಿ ನಾವು ಅನೇಕ ಲೆಕ್ಕಗಳನ್ನು ನೋಡುವಾಗ ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಆದರೆ ಅವನು ದೇವರ ಮಾರ್ಗವನ್ನು ಬಿಟ್ಟು, ದೇವರು ಮಾಡಿದಂಥ ಬೋಧನೆಯನ್ನು ಬಿಟ್ಟು, ಸತ್ಯ ದೇವರನ್ನು ಬಿಟ್ಟು ಅವನು ಲೋಕದ ಹಿಂದೆ, ದೇವರ ಅಲ್ಲದವುಗಳ ಹಿಂದೆ ಅವನು ಹೋಗಿ ತನ್ನ ಆತ್ಮವನ್ನು ಕಳೆದುಕೊಳ್ತಾ ಇದ್ದಾನೆ. ಇನ್ನು ನಮಗೆ ಲೂಕನ ಬರೆದ ಸುವಾರ್ತೆಗೆ ಬರುವಾಗ ಅದರ 16ನೇ ಅಧ್ಯಾಯದಲ್ಲಿ ಒಬ್ಬ ಭೋಗ ಪುರುಷನನ್ನು, ಒಬ್ಬ ಐಶ್ವರ್ಯವಂತನಾದ ಮನುಷ್ಯನನ್ನು ನೋಡಲಿಕ್ಕೆ ಸಾಧ್ಯವಾಗ್ತಾ ಉಂಟು. ಅವನು ಲೋಕದಲ್ಲಿ ಎಲ್ಲ ರೀತಿಯ ಸಂಪಾದನೆ ಮಾಡಿಕೊಂಡಿದ್ದ, ಭಾರೀ ಭೋಗದಲ್ಲಿ ಅಥವಾ ಭೋಗ ಪುರುಷನಾಗಿ ಜೀವನ ಮಾಡ್ತಾ ಇದ್ದ. ಸುಖ ಭೋಗಗಳ ಅಂತ ಹೇಳಿದರೆ ಅವನಿಗೆ ಆ ಸುಖದ ಅರ್ಥವೇ ಗೊತ್ತಾಗದಷ್ಟರ ಮಟ್ಟಿಗೆ ಅವನು ಸುಖ ಭೋಗದಲ್ಲಿದ್ದವನಾಗಿದ್ದ. ಕಷ್ಟ ಅನುಭವಿಸಿದ ವ್ಯಕ್ತಿಗೆ ಸುಖದ ರುಚಿಯು ಕೂಡ ಗೊತ್ತಾಗ್ತದೆ. ಆದರೆ ಇವನು ಅಗರ್ಭ ಶ್ರೀಮಂತ, ಅವನಿಗೆ ಕಷ್ಟ ಎನ್ನುವಂಥದ್ದೇ ಗೊತ್ತಿರಲಿಲ್ಲ. ಅಷ್ಟರ ಮಟ್ಟಿಗೆ ಸುಖ ಭೋಗ ವಿಲಾಸಿ ಜೀವಿತ ಮಾಡುವಂಥ ವ್ಯಕ್ತಿಯಾಗಿದ್ದ. ಆದರೆ ಅವನು ಸತ್ತ ಮೇಲೆ ಅವನ ಆತ್ಮ ನರಕಕ್ಕೆ ಹೋಗ್ತಾ ಉಂಟು, ನಾಶಕ್ಕೆ ಹೋಗ್ತಾ ಉಂಟು. ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಒಬ್ಬನು ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡ್ರು, ತನ್ನ ಆತ್ಮವನ್ನು ಕಳೆದುಕೊಂಡ್ರೆ, ನಷ್ಟಪಡಿಸಿಕೊಂಡ್ರೆ ಅವನಿಗೆ ಏನು ಲಾಭ, ಅವನಿಗೆ ಏನು ಅದರಿಂದ ಉಪಯೋಗ ಆಗ್ತದೆ ಎಂಬುದಾಗಿ ಯೇಸುಸ್ವಾಮಿ ಹೇಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನೋಡಿ, ಈ ಲೋಕವನ್ನೆಲ್ಲ ಸಂಪಾದನೆ ಮಾಡಬೇಕು, ಲೋಕವನ್ನೆಲ್ಲ ತನ್ನ ಕಾಲ ಬುಡಕ್ಕೆ ತರಬೇಕು ಎಂಬುದಾಗಿ ಏನು ಮಾಡಿಕೊಂಡ್ರು ಅಂತ ಹೇಳಿದರೆ, ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡ್ರು, ಬೇಕಾದಷ್ಟು ಹಣ ಆಸ್ತಿ ಸಂಪತ್ತು ಮಾಡಿಕೊಂಡ್ರು, ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿಕೊಂಡ್ರು, ಬೇಕಾದಷ್ಟು ಕಟ್ಟಡಗಳನ್ನು ಮಾಡಿಕೊಂಡ್ರು, ಅರಮನೆಗಳನ್ನೇ ಕಟ್ಟಿದರು, ಅನೇಕ ವಿಲಾಸಿ ಅರಮನೆಗಳನ್ನು ಕಟ್ಟಿಕೊಂಡ್ರು, ಬೇಕಾದಷ್ಟು ಕಾರುಗಳನ್ನು ಸಂಪಾದನೆ ಮಾಡಿದರು, ಬೇಕಾದಷ್ಟು ಪ್ರಶಸ್ತಿಗಳನ್ನು ಬಾಚಿಕೊಂಡ್ರು ಎಂಬುದಾಗಿ ಹೇಳ್ಬೋದು. ಅದು ಕ್ರೀಡೆ ಕ್ಷೇತ್ರ, ಅಭಿನಯದ ಕ್ಷೇತ್ರ, ರಾಜಕೀಯವಾಗಿದ್ದಿರ್ಬೋದು, ಆರ್ಥಿಕವಾಗಿದ್ದಿರ್ಬೋದು, ಮೆಡಿಕಲ್ ಫೀಲ್ಡ್ ಆಗಿದ್ದಿರ್ಬೋದು, ಕೆಮಿಸ್ಟ್ರಿ ಫಿಸಿಕ್ಸ್ ಆಗಿರ್ಬೋದು, ಯಾವುದೇ ಫೀಲ್ಡಲ್ಲಾಗಿರ್ಬೋದು, ಇನ್ನು ರಕ್ಷಣಾ ವಲಯಕ್ಕೆ ಬಂದು ಮಿಲಿಟರಿಯಲ್ಲಿ ಆಗಿದ್ದಿರ್ಬೋದು, ಬೇಕಾದಷ್ಟು ಪ್ರಶಸ್ತಿಗಳನ್ನು ಬಾಚಿಕೊಂಡಿದ್ದಿರ್ಬೋದು. ಆದರೆ ತನ್ನ ಗಳಿಸಿಕೊಳ್ಳಬೇಕಾಗಿದ್ದಂಥ ಅತ್ಯಂತ ಪ್ರಾಮುಖ್ಯವಾಗಿದ್ದಂಥ ತನ್ನ ಆತ್ಮ ನಿತ್ಯ ಜೀವಿತಕ್ಕೆ ಸೇರುವಂಥದ್ದನ್ನು ಅವನಿಗೆ ಸಂಪಾದನೆ ಕಂಡುಕೊಳ್ಳಿಕ್ಕೆ ಆಗದಿದ್ದರೆ ಅವನು ಯಾವ ರೀತಿಯಲ್ಲೂ ಈ ಲೋಕದಲ್ಲಿ ಸಂಪಾದನೆ ಮಾಡಿದ್ದನ್ನು ಸಂಪಾದನೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಾಗಲ್ಲ. ಶಾಶ್ವತವಾಗಿ ಇರಬೇಕಾಗಿದ್ದು ತನ್ನ ಆತ್ಮ ಮತ್ತು ನಿತ್ಯ ಕಾಲದ ಜೀವಿತ. ಅದಕ್ಕೋಸ್ಕರ ಸಂಪಾದನೆ ಮಾಡುವವನೇ ನಿಜವಾದ ಶ್ರೀಮಂತನಾಗಿದ್ದಾನೆ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾನೆ, ನಂಬಿಕೆಯ ವಿಷಯದಲ್ಲಿ ಐಶ್ವರ್ಯವಂತರಾಗಿರ್ರಿ, ಆತ್ಮಿಕ ವಿಷಯಗಳಲ್ಲಿ ನೀವೇನಾಗಿರ್ರಿ, ಐಶ್ವರ್ಯವಂತರು ಆಗಬೇಕು ಎಂಬುದಾಗಿ. ಆತ್ಮದಲ್ಲಿ ಬಡವರಾಗಿರಬೇಕು, ಅಂದರೆ ದೀನತೆ ಇರಬೇಕು, ಆದರೆ ಆತ್ಮಿಕ ವಿಷಯಗಳಲ್ಲಿ ನಾವು ಐಶ್ವರ್ಯವಂತರಾಗಬೇಕು ಎಂಬುದಾಗಿ. ಲೌಕಿಕವಾಗಿ ನಾವು ಬಡವರಾಗಿದ್ದಿರ್ಬೋದು, ಏನು ಇಲ್ಲದವರಾಗಿದ್ದಿರ್ಬೋದು, ಆದರೆ ಆತ್ಮಿಕವಾಗಿ ನಾವು ಐಶ್ವರ್ಯವಂತರಾಗುವಂಥ ಆ ಐಶ್ವರ್ಯವಂತಿಕೆಯೇ ನಿಜವಾದಂಥ ಒಂದು ಶ್ರೀಮಂತಿಕೆ ಎಂಬುದಾಗಿ ದೇವರ ವಾಕ್ಯದಿಂದ ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ನೋಡ್ರಿ, ಸೊಲೊಮೋನ ಅವನು ಆ ಸಮಕಾಲೀನ ಪ್ರಪಂಚದಲ್ಲಿ ಅವನಿಗೆ ಗೊತ್ತಿದ್ದಂಥ ಎಲ್ಲ ಸಾಮ್ರಾಜ್ಯಗಳನ್ನು ಜಯಿಸಿದ. 20ನೇ ವರ್ಷಕ್ಕೆ ಗ್ರೀಸ್ ದೇಶದಿಂದ ಅವನು ದಂಡಯಾತ್ರೆಯನ್ನು ಪ್ರಾರಂಭಿಸ್ತಾನೆ. 32ನೇ ವರ್ಷಕ್ಕೆ ಅವನು ತೀರಿಕೊಂಡ 12 ವರ್ಷಗಳ ದಂಡಯಾತ್ರೆಯ ಒಂದು ಕಾಲದಲ್ಲಿ ಅವನು ಈಜಿಪ್ತಿನಿಂದ ಹಿಡಿದು ಭಾರತದವರೆಗೆ, ಇಂಡಿಯಾವರೆಗೆ ಅವನು ಯುದ್ಧ ಮಾಡಿ ಸೋಲಿಸಿ ತನ್ನ ಒಂದು ಸಾಮ್ರಾಜ್ಯಕ್ಕೆ ದೇಶಗಳನ್ನೆಲ್ಲ ಸೇರಿಸಿಕೊಂಡಿದ್ದ. ಆದರೆ 32ನೇ ವರ್ಷಕ್ಕೆ ಸಾಯ್ತಾ ಇದ್ದಾನೆ. ಅವನು ಸಾಯುವಾಗ ಅವನು ಹೇಳ್ತಾ ಇದ್ದಾನೆ, ಸಾಯುವ ಸ್ವಲ್ಪ ಹೊತ್ತು ಮುಂಚೆ ಅವನು ಮದುವೆ ಕೂಡ ಆಗಿರಲಿಲ್ಲ, ಮಕ್ಕಳು ಇರಲಿಲ್ಲ. ತನ್ನ ರಾಜ್ಯವನ್ನು 4 ಜನ ಸೇನಾಪತಿಗಳಿಗೆ ವಿಭಜಿಸಿ ಆತ ಕೊಡ್ತಾ ಇದ್ದಾನೆ. ಸಾಯುವ ಸ್ವಲ್ಪ ಹೊತ್ತಿನ ಮುಂಚೆ ಹೇಳ್ತಾ ಇದ್ದಾನೆ, ನಾನು ಸಾಯ್ತಾ ಇದ್ದೇನೆ,
ಅಲೆಕ್ಸಾಂಡರ್ ದಿ ಗ್ರೇಟ್ ಎಂಬುದಾಗಿ ಹೇಳಿರುವಂಥ ನಾನು ಸಾಯ್ತಾ ಇದ್ದೇನೆ. ನಾನು ಸತ್ತು ಹೋಗುವಂಥ ಸಮಯದಲ್ಲಿ, ಸತ್ತ ನಂತರ ನೀವೇನು ಮಾಡಬೇಕು, ನನ್ನ ಶವಪೆಟ್ಟಿಗೆಯ ಹೊರಗಡೆ ನನ್ನ ಕೈಗಳನ್ನು ಹಾಕಿರಬೇಕು. ಯಾಕೆ ಸ್ವಾಮಿ, ಯಾಕೆ ಮಹಾರಾಜರೇ, ಚಕ್ರವರ್ತಿಗಳೇ ಅಂತ ಕೇಳಿದಾಗ ಆತ ಹೇಳ್ತಾ ಇದ್ದಾನೆ, ಅಲೆಕ್ಸಾಂಡರ್ ದಿ ಗ್ರೇಟ್ ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡ, ಹೋಗುವಾಗ ಏನು ತಗೊಂಡು ಹೋಗ್ತಾ ಇಲ್ಲ ಎಂಬುದಾಗಿ. ಈ ಲೋಕದಿಂದ ಏನು ತಗೊಂಡು ಹೋಗಲಿಕ್ಕೆ ಆಗಲ್ಲ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಎಷ್ಟೆಲ್ಲ ಹೋರಾಡಿ ಕಾದಾಡಿ ಗುದ್ದಾಡಿ ಸುಳ್ಳು ಹೇಳಿ ಕಳ್ಳತನ ಮಾಡಿ ಮೋಸ ಮಾಡಿ ಲಂಚ ತೆಗೆದುಕೊಂಡು ಭ್ರಷ್ಟಾಚಾರ ಮಾಡಿ ವಂಚಿಸಿ ಫೋರ್ಜರಿ ಮಾಡಿ ಯಾರನ್ನು ಕೊಂದು ಸುಲಿಗೆ ಮಾಡಿ ಸಂಪಾದನೆ ಮಾಡಿಕೊಂಡ ಯಾವುದನ್ನು ಯಾರೂ ಕೂಡ ಇಂದಿನವರೆಗೆ ಈ ಲೋಕದಿಂದ ತೆಗೆದುಕೊಂಡು ಹೋಗಲಿಕ್ಕೆ ಆಗಲಿಲ್ಲ. ಅಂದು ಹೇಗೋ ಸಂಪಾದನೆ ಮಾಡಿದ 1000, 2000, 4000 ವರ್ಷಗಳಿಂದ ಸಂಪಾದನೆ ಮಾಡಿದ 1 ಗ್ರಾಮ್ ಬಂಗಾರ ಕೂಡ ಈ ಭೂಮಿಯಿಂದ ಯಾರೂ ತೆಗೆದುಕೊಂಡು ಹೋಗಿಲ್ಲ. ಎಲ್ಲವೂ ಈ ಭೂಮಿಯಲ್ಲೇ ಇದೆ. ಹಾಗಾದರೆ ಸಂಪಾದನೆ ಮಾಡಿಕೊಳ್ಳತಕ್ಕಂಥದ್ದು ಏನು? ನಮ್ಮ ಆತ್ಮ ಎಂಬುದಾಗಿ. ನಂತರ ನಾವು ನೋಡ್ತೇವೆ ಜೂಲಿಯಸ್ ಸೀಸರ್. ಅವನು ಬಹಳ ಪ್ರಸಿದ್ಧನಾದಂಥ ಒಬ್ಬ ಆಡಳಿತಗಾರ, ಅನೇಕ ಯುದ್ಧಗಳನ್ನು ಮಾಡಿ ಜಯಿಸಿದ ವ್ಯಕ್ತಿ. ಆದರೆ ಅಕಾಲಿಕವಾಗಿ ತನ್ನ ಸ್ನೇಹಿತರ ಕೈಯಿಂದ ಅವನು ಸಾಯಬೇಕಾಗಿ ಬಂತು. ಇನ್ನು ನಾವು ನೋಡ್ತೇವೆ ನೆಪೋಲಿಯನ್ ಬೋನಾಪಾರ್ಟ್, ಜಗತ್ತು ಕಂಡಂಥ ಭಾರಿ ದೊಡ್ಡ ಒಬ್ಬ ಸೈನಿಕ ನಾಯಕ, ಸರ್ವಾಧಿಕಾರಿ, 40ರಷ್ಟು ಯುದ್ಧಗಳಲ್ಲಿ ಗೆದ್ದಂಥ ವ್ಯಕ್ತಿ. ಆದರೆ ಇಂಗ್ಲೀಷರನ್ನು ಸೋಲಿಸಲಿಕ್ಕೆ ಆಗಲಿಲ್ಲ. ಕೊನೆಗೆ ಇಂಗ್ಲೀಷರಿಂದ ಸೋಲಿಸಲ್ಪಟ್ಟು ಸೆರೆ ಹಿಡಿಯಲ್ಪಟ್ಟು ಅವನು ಸೇಂಟ್ ಹೆಲೆನಾ ಎಂಬಂಥ ದ್ವೀಪದಲ್ಲಿ ಕೈದಿಯಾಗಿ ಅವನು ಸಾಯಬೇಕಾಯಿತು ಎಂಬುದು. ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡ್ರು, ಆತ್ಮವನ್ನು ಕಳೆದುಕೊಂಡ್ರು. ದೇವರನ್ನ ನಂಬಲಿಕ್ಕೆ ಅವರಿಗೆ ಮನಸ್ಸಿರಲಿಲ್ಲ, ದೇವರಿದ್ದಾನೆ ಅಂತ ಒಪ್ಪಿಕೊಳ್ಳಲಿಕ್ಕೆ ಮನಸ್ಸಿರಲಿಲ್ಲ. ಈ ಸದ್ಯ ದಿನಗಳಲ್ಲಿ ನಾನು ಕೇಳಿದ್ದೇನೆ, ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾರೆ, ದೇವರಿದ್ದಾನೆ ಅಂತ ಪ್ರೂಫ್ ಮಾಡಿ, ಹಾಗಾದರೆ ನಾನು ನನ್ನ ಪದವಿಗೆ ರಾಜೀನಾಮೆ ಕೊಡುತ್ತೇನೆ ಎಂಬುದಾಗಿ. ದೇವರ ಇರುವಿಕೆ ಪ್ರಪಂಚದಲ್ಲಿ ನಮಗೆ ಗೊತ್ತಾಗ್ತದೆ, ನಮ್ಮ ಜೀವಿತದ ಮೂಲಕವೇ ನಮಗೆ ಗೊತ್ತಾಗ್ತದೆ. ಆದರೆ ದೇವರನ್ನ ಮಹಿಮೆ ಪಡಿಸಲಿಕ್ಕೆ ಸಿದ್ಧರಾಗ್ತಾ ಇಲ್ಲ. ಮತ್ತು ನಾವು ನೋಡ್ತಾ ಇದ್ದೇವೆ ಅನೇಕ ಅತಿರಥ ಮಹಾರಥರುಗಳು ಈ ಲೋಕದಲ್ಲಿ ಹುಟ್ಟಿ ಬದುಕಿ ಸತ್ತು ಹೋಗಿದ್ದಾರೆ. ಹಿಟ್ಲರ್ 4-5 ಕೋಟಿ ಜನಗಳನ್ನು ಕೊಲೆ ಮಾಡಿದಂಥ, ಕೊಲೆಗೆ ತಳ್ಳಿದಂಥ ವ್ಯಕ್ತಿ, 2ನೇ ಮಹಾಯುದ್ಧಕ್ಕೆ ಕಾರಣನಾದಂಥ ವ್ಯಕ್ತಿ, ಯಹೂದ್ಯರನ್ನೇ 60 ಲಕ್ಷ ಯಹೂದ್ಯರನ್ನೇ ಕೊಂದಂಥ ವ್ಯಕ್ತಿ, ಮತ್ತು ಅನೇಕ ಬೇರೆ ದೇಶಗಳ ವ್ಯಕ್ತಿಗಳು, ಒಟ್ಟಿಗೆ 4-5 ಕೋಟಿ ಜನರನ್ನು ಕೊಂದಂಥ ವ್ಯಕ್ತಿ ಕೊನೆಗೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಯಿತು ಎಂಬುದಾಗಿ ನೋಡ್ತೇವೆ. ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಒಬ್ಬ ಮನುಷ್ಯ ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡು ತನ್ನ ಆತ್ಮವನ್ನು ಕಳೆದುಕೊಂಡ್ರೆ ಅವನಿಗೆ ಏನು ಲಾಭ? ಮತ್ತು ಅಲ್ಲಿ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡು ಕೊಡಬಹುದು? ತನ್ನ ಪ್ರಾಣ ಗಳಿಸ್ಕೊಳ್ಳಿಕ್ಕೆ, ತನ್ನ ಆತ್ಮ ಗಳಿಸಿಕೊಳ್ಳಿಕ್ಕೆ ಏನು ಈಡು ಕೊಡ್ಬೋದು? ತನ್ನ ಮರಣದಿಂದ ತಪ್ಪಿಸ್ಕೊಳ್ಳಿಕ್ಕೆ, ನಿತ್ಯ ಜೀವಿತಕ್ಕೆ ತನ್ನ ನಡೆಸಲಿಕ್ಕೆ ಏನು ಬೆಲೆ ಕೊಟ್ಟು ಆ ನಿತ್ಯ ಜೀವವನ್ನು ತೆಗೆದುಕೊಳ್ಬೋದು? ಈ ಮರಣವನ್ನು ತಪ್ಪಿಸಲಿಕ್ಕೆ ಆಗ್ತದೆ? ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ರೋಮಪತ್ರಿಕೆ 6:23 ವಾಕ್ಯ, ಪಾಪ ಕೊಡುವ ಸಂಬಳ ಮರಣ ಎಂಬುದಾಗಿ, ಯೇಸು ಕ್ರಿಸ್ತನ ಮೂಲಕ ನಮಗೆ ನಿತ್ಯ ಜೀವ ದೊರಕುತ್ತದೆ ಎಂಬುದಾಗಿ. ಮತ್ತೆ ನಾವು ನೋಡ್ತಾ ಇದ್ದೇವೆ ಇಬ್ರಿಯ ಪತ್ರಿಕೆ ಅದರ 9ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ರಕ್ತ ಧಾರೆ ಇಲ್ಲದೆ ಪಾಪ ವಿಮೋಚನೆ ಆಗುವುದಿಲ್ಲ ಎಂಬುದಾಗಿ. ರಕ್ತ ಸುರಿಸಲ್ಪಡದೆ ಹೌದು ಪಾಪ ವಿಮೋಚನೆ ಆಗುವುದಿಲ್ಲ ಎಂಬುದಾಗಿ ಅಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಉಂಟು. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ಪಾಪದ ಸಂಬಳ ಮರಣ. ಆ ಒಂದು ಪಾಪದಿಂದ ಬಿಡುಗಡೆ ಹೊಂದಿಕೊಂಡು ಆತ್ಮವನ್ನು ನಿತ್ಯ ಜೀವಿತಕ್ಕೋಸ್ಕರ ಗಳಿಸಬೇಕು ಅಂತ ಹೇಳಿದರೆ ಯಾವ ಹಣದಿಂದಲೂ ಆಸ್ತಿಯಿಂದಲೂ ಸಾಧ್ಯವಾಗಲ್ಲ, ರಕ್ತದಿಂದ ಮಾತ್ರ ಸಾಧ್ಯ ಆಗ್ತದೆ. ರಕ್ತ ಸುರಿಸಲ್ಪಡಬೇಕಾಗ್ತದೆ. ಯಾಕಂದರೆ ಮನುಷ್ಯನ ಶರೀರದಲ್ಲಿ ಪಾಪ ಸೇರಿಕೊಂಡಿದೆ. ಅದರಿಂದ ಬಿಡುಗಡೆ ಆಗಬೇಕಾದ್ರೆ ರಕ್ತ ಸುರಿಸಲ್ಪಡಬೇಕು. ಯಾಕಂತ ಹೇಳಿದರೆ ರಕ್ತದಲ್ಲಿ ಜೀವ ಉಂಟು ಎಂಬುದಾಗಿ ನೋಡ್ತೇವೆ. ಅದಕ್ಕೋಸ್ಕರವೇ ಯೇಸು ಸ್ವಾಮಿ ತನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸಿದ್ದಾರೆ. ಈ ಲೋಕವನ್ನೆಲ್ಲ ನಾವು ಸಂಪಾದನೆ ಮಾಡಬಹುದು, ಆದರೆ ಆತ್ಮವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿದರೆ, ನನ್ನ ಸ್ವಂತ ಆತ್ಮವನ್ನು ನಾನು ಸಂಪಾದನೆ ಮಾಡಬೇಕು ಅಂತ ಹೇಳಿದರೆ, ಪ್ರೀತಿಯ ಸಹೋದರ ಸಹೋದರಿ, ನಿನ್ನ ಆತ್ಮವನ್ನು ನೀನು ದೇವರ ರಾಜ್ಯಕ್ಕೋಸ್ಕರ ನಿತ್ಯ ಜೀವಕ್ಕೋಸ್ಕರ ಗಳಿಸಬೇಕು ಅಂದರೆ ನಿಶ್ಚಯವಾಗಿಯೂ ಅದು ಯೇಸು ಕ್ರಿಸ್ತನ ರಕ್ತದಿಂದ ಮಾತ್ರ ಸಾಧ್ಯ ಆಗ್ತದೆ. ಯೇಸು ಕ್ರಿಸ್ತನ ರಕ್ತ ಪಾಪ ಇಲ್ಲದಂಥ ರಕ್ತ, ನಿನಗಾಗಿ ನನಗಾಗಿ ಸಮಸ್ತ ಲೋಕಕ್ಕಾಗಿ ಆತ ತನ್ನ ಪರಿಶುದ್ಧ ರಕ್ತವನ್ನು ಸುರಿಸಿದ್ದಾನೆ. ಆತನ ರಕ್ತವನ್ನು ಬಿಟ್ಟು ಯಾವ ಕ್ರಯವನ್ನು ಕೂಡ ನಮಗೆ ನಮ್ಮ ಆತ್ಮದ ವಿಮೋಚನೆಗೆ ಈಡು ಕೊಡುವುದಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ.
ಆತನ ರಕ್ತದಲ್ಲಿ ಪಾಪವಿಲ್ಲ, ಆತನ ರಕ್ತದಿಂದ ನಮಗೆ ವಿಮೋಚನೆ ಉಂಟು. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಒಬ್ಬನು ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡಿದ್ದಾನೆ, ತನ್ನ ಆತ್ಮ ಕಳೆದುಕೊಂಡ್ರೆ ಯಾವ ಲಾಭವೂ ಆತನಿಗೆ ಇಲ್ಲ. ಆದುದರಿಂದ ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಿನ್ನ ಆತ್ಮ ಬಹಳ ಬೆಲೆಯುಳ್ಳದ್ದು. ಇಡೀ ಪ್ರಪಂಚಕ್ಕಿಂತ ಅದು ಬೆಲೆಯುಳ್ಳಂಥದ್ದು. ಈ ಪ್ರಪಂಚದ ಯಾವ ಸಂಪಾದನೆಗಿಂತಲೂ ಅದು ಅತ್ಯಂತ ಬೆಲೆ ಬಾಳುವಂಥ ಆತ್ಮವಾಗಿದೆ, ಬೆಲೆ ಬಾಳುವಂಥ ನಿಕ್ಷೇಪ ನಿಧಿ ಆಸ್ತಿಯಾಗಿದೆ. ಆ ಆಸ್ತಿಯನ್ನು ನಷ್ಟಪಡಿಸಿಕೊಂಡ್ರೆ ನಿಜವಾದಂಥ ನಷ್ಟವಾಗಿರುತ್ತದೆ. ಆ ಆತ್ಮವನ್ನು ನಿತ್ಯ ಜೀವಿತಕ್ಕೋಸ್ಕರ ಗಳಿಸಿಕೊಂಡ್ರೆ ನೀನು ನಿಜವಾದ ಐಶ್ವರ್ಯವಂತನು, ನಿಜವಾದಂಥ ಸಂಪಾದನೆಯೂ ಆಗಿರುತ್ತದೆ. ನಾವು ದೇವರ ಮುಂದೆ ಒಪ್ಪಿಸಿಕೊಟ್ಕೊಂಡು ಪ್ರಾರ್ಥನೆ ಮಾಡೋಣ. ಭೂಪರಲೋಕಗಳ ಒಡೆಯನಾಗಿರುವಂತಹ ತಂದೆಯಾಗಿರುವ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ನಮ್ಮ ಆತ್ಮ ಈ ಪ್ರಪಂಚಕ್ಕಿಂತಲೂ ಬೆಲೆಯುಳ್ಳದ್ದು, ನಮ್ಮ ಜೀವಿತ ಈ ಪ್ರಪಂಚಕ್ಕಿಂತಲೂ ಬೆಲೆಯುಳ್ಳದ್ದು ಎಂದು ನಿನ್ನ ವಾಕ್ಯದಲ್ಲಿ ನಾವು ನೋಡಿದ್ದೇವೆ. ಈ ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡ್ರು, ಈ ಲೋಕದಲ್ಲಿ ಎಷ್ಟೇ ದೊಡ್ಡ ಹೆಸರು, ಕೀರ್ತಿ, ಹೌದು ಪದವಿ, ಪ್ರಶಸ್ತಿ, ಹಣ, ಆಸ್ತಿ, ಐಶ್ವರ್ಯ ಸಂಪಾದನೆ ಮಾಡಿಕೊಂಡ್ರು, ಆತ್ಮ ನಷ್ಟವಾಗಿ ನರಕಕ್ಕೆ ಹೋಗುವಂಥದ್ದಾದರೆ ನಿಜವಾಗಿಯೂ ನಾವು ನಷ್ಟವುಳ್ಳವರಾಗಿದ್ದೇವೆ. ನಾವು ನಿಜವಾಗಿಯೂ ಈ ಲೋಕದಲ್ಲಿ ಮಾಡಿದ ಸಂಪಾದನೆ ಶೂನ್ಯವಾಗಿದೆ ಎಂಬುದಾಗಿ ನೋಡಿದ್ದೇವೆ ಸ್ವಾಮಿ. ಹೌದು ಕರ್ತನೆ, ಪ್ರಾಣಕ್ಕೋಸ್ಕರ, ಆತ್ಮಿಕ ಜೀವಿತಕ್ಕೋಸ್ಕರ ಏನು ಕೂಡ ಈಡುಕೊಡಲು ಸಾಧ್ಯವಿಲ್ಲ ಎಂದು ನಿನ್ನ ವಾಕ್ಯದಲ್ಲಿ ನೋಡಿದ್ದೇವೆ. ಈ ಸಂದೇಶವನ್ನು ಕೇಳುತ್ತಿರುವಂಥ, ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಪಡುತ್ತಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇನೆ. ಅವರ ಆತ್ಮ ನಷ್ಟವಾಗಬಾರದು ಸ್ವಾಮಿ. ಲೋಕದಲ್ಲಿ ಅವರಿಗೆ ಏನೆಲ್ಲ ಸಂಪಾದನೆ ಆಗಿದ್ದಿರಬಹುದು, ಏನೆಲ್ಲ ಅವರಿಗೆ ನಷ್ಟವಾಗಿದ್ದಿರಬಹುದು, ಅಥವಾ ಏನೆಲ್ಲ ಕೊರತೆಯುಳ್ಳವರು ಕೂಡ ಆಗಿದ್ದಿರಬಹುದು, ಆದರೆ ಅವರ ಆತ್ಮ ಮಾತ್ರ ನಷ್ಟವಾಗಿ ಹೋಗದ ಹಾಗೆ ಅವರಿಗೆ ಆ ರಕ್ಷಣೆಯ ಸಂತೋಷ ಕೊಟ್ಟು ನಿತ್ಯ ಜೀವಿತದ ಅನುಭವ ಕೊಟ್ಟು ಅವ್ರನ್ನ ನಡೆಸಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇನೆ. ನಿನ್ನ ರಕ್ತದಿಂದ ಅವ್ರನ್ನ ಸಂಪೂರ್ಣವಾಗಿ ತೊಳೆದು ಅವ್ರನ್ನ ಶುದ್ಧೀಕರಿಸಬೇಕೆಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ಹೌದು, ಈ ಸಂದೇಶ ಕೇಳುತ್ತಿರುವಂಥ ಯಾರಾದರೂ ಆ ಒಂದು ದೊಡ್ಡ ಮಾರಕವಾದ ಕಾಯಿಲೆಗೆ ತುತ್ತಾಗಿರೋದಾದರೆ, ಹೌದು ಸ್ವಾಮಿ, ಅದು ಕ್ಯಾನ್ಸರ್ ಆಗಿದ್ದಿರಬಹುದು, ಟ್ಯೂಮರ್ ಆಗಿದ್ದಿರಬಹುದು, ಆಸ್ತಮಾ ಆಗಿದ್ದಿರಬಹುದು, ಅಥವಾ ಕರ್ತನೆ ಕಿಡ್ನಿ ಫೇಲ್ ಆಗಿದ್ದಿರಬಹುದು, ಹಾರ್ಟ್ ಕಾಯಿಲೆ ಆಗಿದ್ದಿರಬಹುದು, ಯಾವ ಕಾಯಿಲೆ ಆಗಿದ್ದರು ಯೇಸು ಕ್ರಿಸ್ತನ ನಾಮದಲ್ಲಿ ಅವರಿಗೆ ಬಿಡುಗಡೆ ಉಂಟಾಗಲಿ. ಮದುವೆಗೆ ಪ್ರಾಯ ಮೀರಿದ್ದರೂ ಕೂಡ ಮದುವೆ ಆಗ್ತಾ ಇಲ್ಲ ಸ್ವಾಮಿ, ಅವರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ತಕ್ಕ ಸಮಯದಲ್ಲಿ ಹೌದು ಭಾಳ ಸಂಗಾತಿ ದೊರಕಲಿ. ಅನೇಕ ವರ್ಷಗಳಾಗಿ ಹೌದು ಮದುವೆಯಾಗಿ ಅನೇಕ ವರ್ಷಗಳಾಗಿ ಮಕ್ಕಳಿಲ್ಲದವರಿಗೆ ಮಕ್ಕಳು ದೊರಕಲಿ ಸ್ವಾಮಿ. ಹಾಗೆ ಸಾಲದಿಂದ ಕಷ್ಟಪಡುವಂಥವರು ಇದ್ದಾರೆ ಸ್ವಾಮಿ, ಮಾನಸಿಕವಾದ ಕಾಯಿಲೆಗಳಿಂದ ಕಷ್ಟಪಡುವವರು ಇದ್ದಾರೆ ಸ್ವಾಮಿ, ಅವರಿಗೆ ಬಿಡುಗಡೆ ಕೊಡು. ಹಾಗೆ ಕರ್ತನೆ ಅನೇಕ ದುಶ್ಚಟಗಳಿಗೆ ಬಲಿಯಾದಂಥವರು ಇದ್ದಾರೆ ಸ್ವಾಮಿ, ಅವರಿಗೆ ಕೂಡ ಆ ದುಶ್ಚಟಗಳಿಂದ ಮದ್ಯ, ಮಾದಕ ವಸ್ತು ಎಲ್ಲವುಗಳಿಂದ ಬಿಡುಗಡೆ ಕೊಟ್ಟು ನಡೆಸು ಸ್ವಾಮಿ. ಆಶೀರ್ವಾದ ಮಾಡು, ಮಹಿಮೆ ಘನತೆ ನಿನಗೆ ಉಂಟಾಗಲಿ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡಿದಂಥ ನಿಮ್ಮನ್ನು ದೇವರ ಆಶೀರ್ವಾದ ಮಾಡಿದ್ದಾನೆ. ನಿಮಗೆ ಪ್ರಾರ್ಥನಾ ಮನವಿ ಇರುವುದಾದರೆ, ನಿಮಗೆ ದೇವರ ವಾಕ್ಯದ ಮಾರ್ಗದರ್ಶನ ಬೇಕಾದರೆ ನಮ್ಮನ್ನು ಸಂಪರ್ಕಿಸ್ರಿ. ನಾವು ನಿಮಗೆ ಉಚಿತವಾದ ಆಲೋಚನೆಗಳನ್ನು ಕೊಡುತ್ತೇವೆ. ಮಾತ್ರವಲ್ಲ, ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಹೊಸ ಸಂಚಿಕೆಯಲ್ಲಿ ಪುನಃ ಭೇಟಿಯಾಗುವವರೆಗೆ ದೇವರ ಕೃಪೆ ಎಲ್ಲರೊಂದಿಗಿರಲಿ. ಆಮೇನ್.